ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಜಗಮಗಿಸ್ತಾ ಇದೆ. ಅದರಲ್ಲೂ ಕೂಡ ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್ನಲ್ಲಂತೂ ಭರದ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಹೊಸ ವರ್ಷದ ಸ್ವಾಗತಕ್ಕೆ ಬೆಂಗಳೂರು ಫುಲ್ ರೆಡಿ ಆಗಿದೆ. ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಸೆಲೆಬ್ರೇಷನ್ ಮೂಡ್ ಜೋರಾಗಿರುವಂಥದ್ದು. ಎಂಜಿ ರೋಡು, ಬ್ರಿಗೇಡ್ ರೋಡು, ಕೋರಮಂಗಲ, ಇಂದಿರಾನಗರ, ಮಹದೇವಪುರ, ಹೆಬ್ಬಾಳ, ಯಲಹಂಕ ಭಾಗಗಳಲ್ಲಿ ಸಂಭ್ರಮ ರಂಗೇರಿರುವಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಕವರೇಜ್. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಹೇಗೆ ಸಿದ್ಧವಾಗಿದೆ, ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ, ಪೊಲೀಸರ ಭದ್ರತೆ ಹೇಗಿದೆ, ಈ ಎಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು, ಮೆಗಾ ಕವರೇಜ್ ಅನ್ನು ಮಾಡ್ತಾ ಇರುವಂಥದ್ದು. 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ಹಾಯ್ ಹಾಯ್ ಹೇಳುವಂತಹ ಸಮಯ, ಅರ್ಥಾತ್ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಬೆನ್ನಲ್ಲೇ ಹೋಟೆಲ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳು ಗ್ರಾಹಕರನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ಈಗ ಸಿಂಗಾರಗೊಳ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಈ ಪಾರ್ಟಿ ಹಾಟ್ಸ್ಪಾಟ್ಗಳಿದಾವಲ್ಲ, ಅವಂತೂ ಈಗ ಗ್ರಾಹಕರನ್ನು ಕೈ ಬೀಸಿ ಕರೆಯೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇದೇ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗದೇ ಇರುವಂತಹ ನಿಟ್ಟಿನಲ್ಲಿ ಪೊಲೀಸರ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಅರೇಂಜ್ ಮಾಡಲಾಗಿದೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಪೊಲೀಸರ ಗಸ್ತಿರುತ್ತೆ, CC ಕ್ಯಾಮರಾದ ಕಣ್ಗಾವಲಿರುತ್ತೆ, ನಾನಾ ರೀತಿಯ ಪ್ಲಾನ್ಗಳನ್ನು ಕೂಡ ಪೊಲೀಸರು ಮಾಡಿಕೊಂಡಿರುವಂಥದ್ದು. ಮತ್ತು ಇವತ್ತು 2:30-2:45ರವರೆಗೂ ಕೂಡ ಮೆಟ್ರೋ ಸೇವೆ, BMTC ಸೇವೆಯನ್ನು ಕೂಡ ಒದಗಿಸಿಕೊಡಲಾಗಿದೆ. ಹಾಗಾಗಿ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋರು, ಪಾರ್ಟಿ ಮೂಡ್ನಲ್ಲಿರೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಯಾವುದೇ ಕಾರಣಕ್ಕೂ ಹದ್ದು ಮೀರದೇನೆ ಸಂಭ್ರಮಾಚರಣೆ ಮಾಡಬೇಕಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಗಾದರೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿದ್ಧತೆ ಹೇಗಿದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡುವುದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿ ನಾಗೇಶ್ ಮತ್ತು ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ಪವಿತ್ರ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಪವಿತ್ರ, ಹೊಸ ವರ್ಷದ ಸಂಭ್ರಮಾಚರಣೆ ಅಂದರೆ ಬೆಂಗಳೂರಿನಲ್ಲಿ ತುಸು ಜಾಸ್ತಿನೇ ಇರುತ್ತೆ. ತಾವು ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಿ, ಅಲ್ಲಿ ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯ ಪ್ರಿಪ್ರೇಷನ್ ಸಿದ್ಧತೆ ಇದೆ ಅಂತ ಹೇಳಿ? ಪ್ರೇಮ್, ನಾನು ಹೊಸ ವರ್ಷದ ಪಾರ್ಟಿ ಹಾಟ್ಸ್ಪಾಟ್ ಆಗಿರುವಂತಹ MG ರೋಡ್ನಲ್ಲಿದ್ದೀನಿ. MG ರೋಡ್ನಲ್ಲಂತೂ ಮೊನ್ನೆಯಿಂದಲೂ ರಾತ್ರಿ ಹೊತ್ತಾಗ್ತಿದ್ದಂಗೆ ಕಲರ್ಫುಲ್ ಲೈಟಿಂಗ್, ಇವತ್ತಂತೂ ಇನ್ನೂ ಹೆಚ್ಚಿನ ಸಿದ್ಧತೆಗಳು ನಡೆದಿದೆ. ಪ್ರತಿ ವರ್ಷವೂ ಕೂಡ ಅತಿ ಹೆಚ್ಚು ಜನ ಸೇರುವಂತಹ ಪಾರ್ಟಿ ಹಾಟ್ಸ್ಪಾಟ್ ಈ ಬಾರಿ ಅಂತೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತಹ ನಿರೀಕ್ಷೆ ಇದೆ. ಪೊಲೀಸರ ಅಂದಾಜಿನ ಪ್ರಕಾರ ಸುಮಾರು ಈ ಒಂದು ಭಾಗದಲ್ಲಿ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್, ಈ ಭಾಗದಲ್ಲಿ ಸರಿಸುಮಾರು 7 ಲಕ್ಷ ಜನ ಬರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಅಂದಾಜನ ಮಾಡಲಾಗಿದೆ. ಹಾಗಾಗಿ ಜನ ಯಾವ ರೀತಿ ಹೊಸ ವರ್ಷಕ್ಕೆ ರೆಡಿ ಆಗಿದ್ದಾರೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಪೊಲೀಸರು ಕೂಡ ರೆಡಿ ಆಗಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಎಲ್ಲ ಒಂದಿಷ್ಟು ಅಹಿತಕರ ಘಟನೆಗಳು ನಡೆದಿದ್ವು. ಹಾಗಾಗಿ ಈ ಬಾರಿ ತುಂಬಾ ಹೆಚ್ಚಿನ ನಿಗಾವನ್ನ ವಹಿಸಲಾಗಿದೆ. ಒಂದ್ ಕಡೆಯಿಂದ ಕಲರ್ಫುಲ್ ಲೈಟಿಂಗ್ ಗಳ ಜೊತೆಗೆ CC ಕ್ಯಾಮೆರಾದ ಕಣ್ಗಾವಲು ಕೂಡ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಹೆಜ್ಜೆಗೂ ಕೂಡ CC ಕ್ಯಾಮೆರಾ ಈ ಬಾರಿ ಹಿಂಬಾಲಿಸುತ್ತೆ. ಜೊತೆಗೆ ದೊಡ್ಡ ಸ್ಕ್ರೀನ್ ಗಳನ್ನ ಹಾಕ್ತಾರೆ. ಯಾರಾದ್ರೂ ಈ ಸಮಯವನ್ನ ಎನ್ಕ್ಯಾಶ್ ಮಾಡಿಕೊಂಡು ವರ್ತನೆಯನ್ನ ಮಾಡಿದ್ರೆ, ಎಸ್ಪೆಷಲಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರೆ ಅಂತವರ ವಿರುದ್ಧ ಮುಲಾಜಿಲ್ದೆ ಕಠಿಣ ಕ್ರಮವನ್ನ ವಹಿಸೋದಾಗಿ ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಇನ್ನು ಮಹಿಳೆಯರ ಸುರಕ್ಷತೆಗೆ ಅಲ್ಲಲ್ಲಿ ತಾಣಗಳನ್ನ ಕೂಡ ಮಾಡಿದ್ದಾರೆ. ಜೊತೆಗೆ MG ರೋಡ್ನಿಂದ ಪ್ರೇಮ್ ಈ ಬಾರಿ ಹೆಚ್ಚುವರಿಯಾಗಿ ನಾನಾ ಸ್ಥಳಗಳಿಗೆ ಪಾರ್ಟಿಯನ್ನ ಮುಗಿಸ್ಕೊಂಡು ಹೋಗೋರಿಗೆ ಬಸ್ಗಳ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಮೆಟ್ರೋ ಸೇವೆ ಕೂಡ ಇದೆ. ನೋಡ್ತಾ ಇರ್ಬೋದು, ಇವತ್ತು ಬೆಳಗ್ಗಿನಿಂದಲೇ MG ರೋಡ್ನ ಈ ಭಾಗ ಏನಿದೆ, ಬ್ರಿಗೇಡ್ ಎಂಟ್ರಿ ಆಗ್ತಿದ್ದಂಗೆ ಪಾರ್ಕಿಂಗ್ ಗಳನ್ನ ಕೂಡ ಕಂಪ್ಲೀಟ್ ಆಗಿ ತೆಗೆದುಹಾಕಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ಪಾರ್ಕಿಂಗ್ ಗಳನ್ನ ಮಾಡಲಾಗುತ್ತೆ, ಆದ್ರೆ ಪೊಲೀಸರು ಬೆಳಗ್ಗೆಯಿಂದಲೇ ಪಾರ್ಕಿಂಗ್ ಗಳು, ಯಾವುದೇ ರೀತಿ ವೆಹಿಕಲ್ ಗಳು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸುತ್ತಾರೆ. ಇನ್ನು ಈ ಭಾಗ ಏನ್ ನೋಡ್ತಾ ಇದ್ದೀರಾ ಪ್ರೇಮ್, ಇವತ್ತು ಅತಿ ಹೆಚ್ಚಿನ ಜನ ಸೇರೋದ್ರಿಂದ ಕೇವಲ ಪಾದಾಚಾರಿಗಳಿಗೆ ಏಕಮುಖ ಸಂಚಾರ ಮಾತ್ರ ಇರುತ್ತೆ. ಯಾಕಂದ್ರೆ ಕಾಲ್ ತುಳಿತ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏಕಮುಖ ಸಂಚಾರ ಇರುತ್ತೆ. ಹಾಗಾಗಿ ಜನ ಪಾರ್ಟಿ ಹಾಟ್ಸ್ಪಾಟ್ಗೆ ಬಂದು ಅಡ್ಡಾದಿಡ್ಡಿ ಓಡಾಡುವಂತಿಲ್ಲ. ಹಾಗಾಗಿ ಪೊಲೀಸರು ಬೆಳಗ್ಗೆಯಿಂದಲೇ ಅಲರ್ಟ್ ಆಗಿದ್ದಾರೆ. ಇನ್ನು ಪಬ್ಗಳಂತೂ ಕೇಳೋದೇ ಬೇಡ. ಇಲ್ಲಿ ಪ್ರತಿ ಬಾರಿಯೂ ಕೂಡ, ಪ್ರತಿ ವರ್ಷವೂ ಕೂಡ ಹೊಸ ಆಫರ್ಗಳೊಂದಿಗೆ ಗ್ರಾಹಕರನ್ನ ಸೆಳಿತಾನೆ ಇರುತ್ತೆ. ಈ ವರ್ಷನೂ ಕೂಡ ಅಷ್ಟೇ ಜೋಶ್ನಲ್ಲಿ ಪಬ್ಗಳು ರೆಡಿ ಆಗಿದ್ದಾವೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ರಿಜಿಸ್ಟ್ರೇಷನ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಡಿಸೆಂಬರ್ 31ರ ಆ ಒಂದು ಬೆಳಗ್ಗಿನ ಜಾವದಿಂದಲೇ ಜನಸಂಖ್ಯೆ ನಿಧಾನವಾಗಿ ಬರೋದಕ್ಕೆ ಆರಂಭ ಆಗ್ತಾರೆ. ಸಂಜೆಯ ವೇಳೆಗೆ ಅದು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುತ್ತೆ. ಪ್ರೇಮ್, ನಮ್ಮ ಮತ್ತೊಬ್ಬ ಪ್ರತಿನಿಧಿ ನಾಗೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಶ್,
ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ 2025 ಬರಮಾಡ್ಕೊಳ್ಳೋದಕ್ಕೆ ಬೆಂಗಳೂರು ಸಕಲ ರೀತಿಯಲ್ಲೂ ಕೂಡ ಸಿದ್ಧವಾಗಿರುವಂಥದ್ದು. ನೀವು ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಿ, ಅಲ್ಲಿ ಕೊನೆ ಕ್ಷಣದ ಸಿದ್ಧತೆಗಳು ಹೇಗಿದೆ, ಪೊಲೀಸರ ಭದ್ರತೆ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಹೊಸ ವರ್ಷ ಸಂಭ್ರಮಾಚರಣೆಯನ್ನು ಬರಮಾಡ್ಕೊಡ್ಲಿಕ್ಕೆ ಈಗಾಗಲೇ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನು ಬ್ರಿಗೇಡ್ ರೋಡ್ನ ಒಪೆರಾ ಜಂಕ್ಷನ್ ಬಳಿ ಇದ್ದೇನೆ. ಯಾವ ರೀತಿ ಈಗಾಗಲೇ ಹೊಸ ವರ್ಷ ಸಂಭ್ರಮಾಚರಣೆ ಮಾಡಲಿಕ್ಕೆ ಬ್ರಿಗೇಡ್ ರೋಡ್ ಸಿದ್ಧವಾಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಈ ಬಾರಿ ಕಳೆದ ಬಾರಿಗಿಂತ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಜನರು ಸೇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಈ ಬಾರಿ ಭದ್ರತೆಯ ದೃಷ್ಟಿಯಿಂದ ಸಾಕಷ್ಟು ಪ್ಲಾನನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ಬ್ರಿಗೇಡ್ ರೋಡ್ನಲ್ಲಿ ಲಕ್ಷಾನುಗಟ್ಟಲೆ ಜನ ಸೇರಿದಂಥ ಸಂದರ್ಭದಲ್ಲಿ ಜನಸಂದಣಿಯಲ್ಲಿ ಕಾಲ್ತುಳಿತ ಆಗಿ ಅಹಿತಕರ ಘಟನೆಗಳಿಗೆ ಕಾರಣವಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಮತ್ತು ಯುವಕರಿಗೆ ಪ್ರತ್ಯೇಕವಾಗಿ ಬಿಡಲಿಕ್ಕೆ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಸಿದ್ಧತೆ ಮಾಡ್ಕೊಂಡಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ಮಹಿಳೆಯರು ಪಾನಮತ್ತರಾಗಿ ಇದಾಗುವಂಥ ಸಂದರ್ಭದಲ್ಲಿ ಅವರಿಗೆ ಫಸ್ಟ್ ಏಡ್ ಕೊಡಲಿಕ್ಕೆ ಮೆಡಿಕಲ್ ವ್ಯವಸ್ಥೆಯನ್ನು ಮಾಡಿರುವಂಥ ವಿಜುವಲ್ಸ್ಗಳನ್ನು ಕೂಡ ಮತ್ತೊಂದು ಕಡೆ ತೋರಿಸ್ತಾ ಇದ್ದೀನಿ. ಅದಾದ ಬಳಿಕ ಒಪೆರಾ ಜಂಕ್ಷನ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮೊಬೈಲ್ ಕಮಾಂಡ್ ಸೆಂಟರನ್ನು ನಿಲ್ಲಿಸಿರುವಂಥ ವಾಹನ ಕೂಡ ತೋರಿಸ್ತಾ ಇದ್ದೀನಿ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ 360 ಡಿಗ್ರಿಯಲ್ಲಿ ಅಂದರೆ ಕ್ಯಾಪ್ಚರ್ ಮಾಡುವಂಥ ಒಂದು ದೊಡ್ಡ ಕ್ಯಾಮ್ರಾಗಳನ್ನು ಆ ಕಮಾಂಡ್ ವಾಹನದಲ್ಲಿ ನಿಲ್ಲಿಸಿರ್ತಾರೆ. ಪ್ರತಿ 500 ಮೀಟರ್ ದೂರದಲ್ಲಿ ಆಗುವಂಥ ಎಲ್ಲ ಘಟನೆಗಳು ಕೂಡ ಅದು ಅಂದರೆ ವಿಜುವಲ್ ಮಾಡ್ಕೊಳ್ಳುತ್ತೆ. ಅದಾದ ಬಳಿಕ ಲಕ್ಷಾಂತರ ಜನ ಸೇರುವ ಮಧ್ಯದಲ್ಲೂ ಕೂಡ ಕೆಲ ಕಿಡಿಗೇಡಿಗಳು ಅಂದರೆ ಹುಡುಗಿಯರ ಜೊತೆ ಅಸಭ್ಯವಾಗಿ ವರ್ತಿಸುವ ಘಟನೆಗಳು ನಡೆಯುತ್ತೆ. ಹಾಗಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವುಮೆನ್ ಸೇಫ್ಟಿ ಐಲ್ಯಾಂಡ್ ಎಮರ್ಜೆನ್ಸಿ ಮೆಡಿಕಲ್ ಪೋಸ್ಟ್ಗಳನ್ನು ಕೂಡ ಹಾಕಿರುವುದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಸಂಭ್ರಮಾಚರಣೆ ಬರುವ ಯಾರಿಗೂ ಕೂಡ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆಯನ್ನು ಮಾಡ್ಕೊಳ್ತಿರುವಂಥದ್ದು. ಜೊತೆಗೆ ಪೊಲೀಸರ CCTV ಜೊತೆಗೆ ಸುಮಾರು 200ಕ್ಕೂ ಅಧಿಕ CCTVಗಳನ್ನು ಇನ್ಸ್ಟಾಲ್ ಮಾಡ್ತಿರುವಂಥದ್ದು. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಸೇರಿದಂತೆ ನಾನು ಪಕ್ಕದಲ್ಲಿ ಮೆಹಾಲ್ ರಸ್ತೆ ಕೂಡ ತೋರಿಸ್ತೀನಿ. ಅಲ್ಲೂ ಕೂಡ ಮೆಹಾಲ್, ಗರುಡ ಮಾಲ್ ಸುತ್ತಮುತ್ತ ಸಾಕಷ್ಟು ಜನ ಜಮಾವಣೆ ಆಗ್ತಾರೆ ಸಂಭ್ರಮಾಚರಣೆ ಮಾಡಲಿಕ್ಕೆ. ಹಾಗಾಗಿ ಅಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯ ಜೊತೆಗೆ CCTV ಕಣ್ಗಾವಲನ್ನು ಮಾಡುವ ಕೆಲಸವನ್ನು ಈಗಾಗಲೇ ಬೆಂಗಳೂರು ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ ಅನ್ನುವಂಥದ್ದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ. ಅದಕ್ಕೆ ಈ ಬಾರಿ ಸಾಕಷ್ಟು ಭದ್ರತೆಯ ಪ್ಲಾನನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ಮತ್ತು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು, ಕೊನೆಯ ಹಂತದ ತಯಾರಿಗಳನ್ನು ಈಗ MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಮಾಹಿತಿ